ಬಾಸ್ ನಮಸ್ಕಾರ. ನಮಸ್ತೆ. ಆರಾಮಿದ್ದೀರಾ ಬಾಸ್? ಆರಾಮಿದ್ದೀನಿ, ನೀವ್ ಹೇಗಿದ್ದೀರಾ? ತುಂಬ ಖುಷಿ ಆಯ್ತು ನೀವು ಫೋನ್ ಮಾಡಿದ್ದು. ಏನಾಯ್ತು? ಹಾಂ, ಏನಾಯ್ತು? ಕ್ಯಾನ್ಸರ್ ಆಗಿದೆ ಯಾವಾಗಿಂದ ಬಾಸ್. ಗೊತ್ತಾಯ್ತು? ನೋಡ್ಕೊಂಡಿಲ್ವಾ? ಗೊತ್ತಾಗಿಲ್ವಾ? ಅಂದರೆ ಪೈಲ್ಸ್ ಥರ ಆಗಿತ್ತು. ಒಂದೆರಡು ಹ್ಮ್ ಹಾಸ್ಪಿಟ್ಲಲ್ಲಿ ತೋರಿಸಿದ್ದೆ, ಅವರು ಪೈಲ್ಸ್ ಅಂತಲೇ ಡಿಕ್ಲೇರ್ ಮಾಡಿದರು. ಅದು ಹ್ಮ್ ರೆಕ್ಟಲ್ ಕ್ಯಾನ್ಸರ್ ಅಂತಲೇ ಗೊತ್ತಾಗಲಿಕ್ಕೆ 3 ತಿಂಗಳು ತಗೊಂತು. ಅಷ್ಟರೊಳಗೆ ಎಲ್ಲ ಸ್ಪ್ರೆಡ್ ಆಗಿತ್ತು. ಡಯಾಗ್ನೋಸ್ ಆಗೋಷ್ಟ್ರಲ್ಲಿ ಲೇಟ್ ಆಗೋಯ್ತಾ? ಅದು ಐಡೆಂಟಿಫೈ, ನಾವು ಯಾವುದೇ ಒಂದು ಇದನ್ನು ಕಳಿಸ್ಲಿಕ್ಕೂ 15 ದಿವಸ 20 ದಿವಸ ಟೈಮ್ ತಗೊಳ್ಳೋರು ಆ ಟೆಸ್ಟ್ಗೆ. ಹ್ಮ್ ಅಷ್ಟರೊಳಗೆ ಬಾಡಿ ಫುಲ್ಲು ಹರಡ್ಬಿಟ್ಟಿತ್ತು. ಈಗ 4th ಸ್ಟೇಜಲ್ಲಿ ಇದ್ದೀನಿ. ಹ್ಮ್ ನಿಮ್ಮನ್ನು ನೋಡಬೇಕು ಅನ್ನಿಸ್ತಿದೆ. ಮನೆಯವರೆಲ್ಲ ಇದರಲ್ಲೇ? ವೈಫ್ ಇದ್ದಾಳೆ. ಹ್ಮ್ ಯಶು, ನಮಸ್ತೆ. ನಮಸ್ತೆ ಅಮ್ಮ. ಯಶ್, ಇಲ್ಲಿ ಶಿವಮೊಗ್ಗಲ್ಲ ಇದ್ದೀರಾ? ನೀವೇನ್ ಮಾಡ್ತಿದ್ರಾ? ಏನಿಲ್ಲ, ದೇವರಿದ್ದಾನೆ, ನೋಡೋಣ ಸುಮ್ಮನೆ ಹೇಳಿದ್ರು ನೋಡಿ, ಕೀಮೋ ಮಾಡ್ತಾ ಇದಾರೆ ಅಂತ. ಹ್ಮ್ ನಮ್ರತ ಅಂತ ಅವರೇ ನೋಡ್ತಾ ಇದ್ದಾರೆ. ಹ್ಮ್ ಅದು ನೀವು ಹೋಪ್ ಇಟ್ಕೋಬೇಕು ಅಲ್ವಾ? ಎಲ್ಲಾನು ಈಗ ಅದ್ ಯಾವ ಸ್ಟೇಜು ಏನು ಅದು ಡಾಕ್ಟರ್ ಕೆಲಸ. ಬಟ್ ನಮ್ಗೆ ಮನುಷ್ಯನ ನಮ್ ಕರ್ತವ್ಯ ನಾವ್ ಮಾಡ್ಬೇಕು. ಹೋಪ್ ಇಟ್ಕೊಂಡು ಏನ್ ಮಾಡ್ಬೇಕು ಅಂತ. ಈ ಸರಿ ತುಂಬ ಹೋಪ್ ಇಟ್ಕೊಂಡಿದ್ವಿ, ಟಾಕ್ಸಿಕ್ ಏನೇನೋ ಮಾಡಬೇಕು ಅಂತ. ನಾನೇ ಅದೆಲ್ಲ ಬಿಡಿ, ಪ್ರೆಸಿಡೆಂಟ್ ನಾನು. ಅದೆಲ್ಲ ಬಿಡಪ್ಪ, ಸಿನಿಮಾದೆಲ್ಲ ನೀವು ತಲೆ ಕೆಡ್ಸ್ಕೊಬಿಡಿ. ಅದ್ ಬರುತ್ತೆ ಹೋಗುತ್ತೆ ಲೈಫಲ್ಲಿ. ನಿಮ್ಗಳ ಲೈಫ್ ನೋಡ್ಬೇಕು ಯಾವಾಗ್ಲೂ, ನಾನು ಅದೇ ಹೇಳೋದು. ಹೆಲ್ತ್ ನೋಡ್ಕೋಬೇಕು, ಗೊತ್ತಾಗ್ಬಿಡಿ ಯಾರಿಗೂ ಏನು ಅಂತ ಹೇಳಕ್ಕಾಗಲ್ಲ ಅದು. ಬಟ್ ಓಕೆ, ನಮ್ ಕರ್ತವ್ಯ ನಾವ್ ಮಾಡ್ಬೇಕು. ಹೋಪ್ ಇಟ್ಕೊಂಡು ಕರೆಕ್ಟಾಗಿ ಏನ್ ಹೇಳ್ತೀವಿ ಟ್ರೀಟ್ಮೆಂಟ್ ಅದನ್ನೆಲ್ಲ ನೀವು ಮಾಡಿ. ಇಲ್ಲ, ಅದು ಟ್ರೀಟ್ಮೆಂಟ್ ಎಲ್ಲ ತಗೋತಾ ಇದ್ದೀನಿ. ಆಪರೇಷನ್ ಕೂಡ ಆಗಿದೆ ಇಲ್ಲಿ ಹ್ಮ್ ಹೊಟ್ಟೆಲಿ. ಹ್ಮ್ ಹ್ಮ್ 6-8 ಕೀಮೋ ಆದಮೇಲೆ ಅದೇಗೇನು ಆಪರೇಷನ್ ಆಗಬೇಕು. ಹ್ಮ್ ಹಾಗಾಗಿ HCG ಎಲ್ಲ ತೋರಿಸಿದ್ವಿ. ಹ್ಮ್ ಹಾಗಾಗಿ ಇಲ್ಲಿಗೆ ಕರ್ಕೊಂಡು ಬಂದೆ. ಇಲ್ಲಿ ಎಷ್ಟ್ ಜನ ಮಕ್ಳು ನೀವು? ನಾವು 3 ಜನ ಗಂಡು ಮಕ್ಕಳು. ಹ್ಮ್ ಅಪ್ಪ ಅಮ್ಮ? ಅಪ್ಪ ಇಲ್ಲ, ಅಮ್ಮ ಇದ್ದಾರೆ. ಹ್ಮ್ ನಾನು ಇವತ್ತು ಗೊತ್ತಾಯ್ತು ನನಗೆ. ನಮ್ ರಾಕಿ ಹೇಳ್ದ, ನಿನ್ನೆ ಗೊತ್ತಾಯ್ತು. ಇವತ್ತಿರ್ಲಿ, ನಾನು ಹೊರಗಡೆ ಇದ್ದೀನಿ, US ಅಲ್ಲಿ ಇದ್ದೀನಿ. ಅಣ್ಣ ಗೊತ್ತಾಯ್ತು. ಹ್ಮ್ ಏನು ಮನ್ಸಿಗೆ ಏನು ಇದ್ ಮಾಡ್ಕೊಳ್ಳೋದು, ಈಗ ದೇವ್ರ ಪ್ರಾರ್ಥನೆ ಮಾಡ್ಬೇಕಷ್ಟೇ. ಅಣ್ಣ ನೀವು ಏನ್ ಮಾತಾಡ್ಬೇಕು ಗೊತ್ತಾಗ್ತಿಲ್ಲ ಚಿನ್ನ. ಹ್ಞೂ, ಹ್ಮ್ ಓಕೆ, ನೀನು ಅದೇ ಹೆಲ್ತ್ ಫಸ್ಟ್ ನೋಡ್ಕೊಳ್ಳಿ. ಸ್ಟೇಜಲ್ಲಿ ಇದ್ದೀನಿ ಅಣ್ಣ. ಹಾಗಾಗಿ ನಿಮ್ಮನ್ನು ನೋಡೋಣ ಅನ್ನಿಸ್ತು. ಆಯ್ತು, ನನ್ ನೋಡೋದಕ್ಕೂ ಫಸ್ಟ್ ಸ್ಟೇಜ್ಗೂ ಹಂಗೆಲ್ಲ ಯೋಚನೆ ಮಾಡಬಾರ್ದು. ಆಯ್ತು, ನಾನು ನೋಡ್ಬೇಕು, ನಾನು ಖುಷಿಯಾಗಿ ಮಾತಾಡ್ತಾ ಇದ್ದೀನಿ. ಹೋಪ್ ಇಟ್ಕೋಬೇಕು ಲೈಫಲ್ಲಿ. ಓಕೆ, ನೋಡೋಣ, ಏನೇನೋ ಆಗುತ್ತೆ, ಮಿರಾಕಲ್ಗಳು. ಇದಾಗುತ್ತೆ ಅಂತ ನಮ್ಗೆ ಗೊತ್ತಿತ್ತಾ? ಇಲ್ಲ ತಾನೆ? ಅದೇನೇ, ಒಂದೆರಡು ಹಾಸ್ಪಿಟ್ಲಲ್ಲಿ ಪೈಲ್ಸ್ ಅಂತಲೇ ಡಿಕ್ಲೇರ್ ಆಯಿತು. ಹ್ಮ್ ಆಮೇಲೆ ಒಂದು ಹಾಸ್ಪಿಟ್ಲಲ್ಲಿ ಮಾತ್ರ ಅದು ಐಡೆಂಟಿಫೈ ಮಾಡೋದು ಇದು ಇದೆ ಅಂತ. ನಿಮ್ ಕರ್ತವ್ಯ ನೀವು ಮಾಡಿ, ಅವ್ರನ್ನ ಹೋಪ್ ಇಟ್ಕೊಳ್ಳಿ. ಅವ್ರು ಅಷ್ಟೇ, ಏನ್ ಹೇಳ್ಬೇಕು ಗೊತ್ತಾಗಲ್ಲ. ನಿಮ್ನೆಲ್ಲ ಮಾತಾಡ್ಸೋಣ ಅಂತ ಮಾಡಿದೆ ಅಷ್ಟೇ. ಸಮಾಧಾನ ಮಾಡ್ಕೊಡಿ. ಶಕ್ತಿ ಎಲ್ಲರೂ ಹೋರಾಡ್ಲೇಬೇಕು. ಇವತ್ತು ಏನಾಗ್ಬಿಟ್ಟಿದೆ, ಹೆಲ್ತ್ದು ಒಬ್ಬೊಬ್ರಿಗೆ ಒಂದೊಂಥರ. ಅದೇ ನಮ್ ಸಿಸ್ಟಮ್ಗಳಲ್ಲಿ ಎಲ್ಲ ಸ್ಮೂತ್ ಆಗ್ಬೇಕಷ್ಟೇ. ಮನುಷ್ಯನಿಗೆ ಗೊತ್ತಾಗಿ ಅದನ್ನ ತಿಳ್ಕೊಳ್ಳೋ ಅಷ್ಟಲ್ಲೇ 3 ತಿಂಗಳು ಆಗುತ್ತೆ ಅಂದ್ರೆ ಅಲ್ಲೇ ಸಮಸ್ಯೆ. ಆ ಊರಿಂದ ಇನ್ನೊಂದು ಊರಿಗೆ ಬಂದು ಅದನ್ನ ತಿಳ್ಕೊಂಡು ಅದನ್ನ ಇದ್ ಮಾಡೋ ಅಷ್ಟರಲ್ಲಿ ಅರ್ಧ ಸ್ಪ್ರೆಡ್ ಆಗೋಯ್ತು ಅಂದ್ರೆ ಕೇಳೋಕೆ ಬೇಜಾರಾಗುತ್ತೆ. ಸ್ಟೇಜ್ಗಳು ಗೊತ್ತಾಗಕ್ಕೆ ಅದ್ರದ್ದು ರಿಪೋರ್ಟ್ಸ್ಗಳು ಬರೋದಕ್ಕೆ ಲೇಟ್ ಆಗುತ್ತೆ ಸರ್. ಅಷ್ಟೊತ್ತಿಗೆ ಒಳಗಡೆ ಏನ್ ಬೇಕಾಗಿರ್ಬೋದು. ಎಲ್ಲೋಗ್ತಿದೆ ಜಗತ್ತು, ಏನ್ ಮುಂದಕ್ಕೆ ಏನ್ ಮಾಡ್ಬೇಕು ಅಂತ ಯೋಚಿಸ್ತಾ ಇದ್ರೆ ನಾವು ಬೇಸಿಕಲ್ ಓದಾಡ್ಕೊಂಡು ಕೂತಿದೀವಿ ನಮ್ ದೇಶದಲ್ಲಿ. ಊರೂರಲ್ಲಿ ಆಗ್ಬೇಕು ಫೆಸಿಲಿಟಿಗಳಷ್ಟೇ. ಇನ್ನೇನ್ ಮಾಡಕ್ಕಾಗುತ್ತೆ? ಮನುಷ್ಯ ದುಡಿಯೋದೇ ಚೆನ್ನಾಗಿ ನೆಮ್ಮದಿಯಾಗಿ ಬದುಕ್ಬೇಕಂತಲ್ವ. ಏನು ಅವ್ನು ನಿಮ್ಮ